ಅದು ಅಮ್ಮ ಅಂತ ಬಂದ್ರೆ ಎಷ್ಟು ಕೆಟ್ಟ ಕೋಪ ಬರುತ್ತೆ ಗೊತ್ತಾ? ನನ್ನ ಬಗ್ಗೆ 1000 ಅಂದಿದ್ರು ನನಗೇನು ಅನ್ಸ್ತಿರ್ಲಿಲ್ಲ. ಆದ್ರೆ ನನ್ ಚಕ್ಲಿ ಬಗ್ಗೆ ದಮಯಂತಿ ಅಮ್ಮ ಹೇಗ್ ಮಾತಾಡ್ತಾರೆ ನೋಡು. ಸ್ವಾಭಿಮಾನಕ್ಕೆ ಇನ್ನೊಂದು ಹೆಸರೇ ಶಾರದಾ ವಿಶ್ವನಾಥ ಶಾಸ್ತ್ರಿ. ಅಂತವಳಿಗಂದ್ರೆ ಹೇಗ್ ಬಿಟ್ಬಿಡ್ಲಿ? ಅದಕ್ಕೆ ಯಾರು ಏನ್ ಬೇಕಾದ್ರೂ ಅನ್ಕೊಳ್ಳಿ ಅಂತ ಸ್ವಲ್ಪ ಜೋರಾಗಿ ದಬಾಯಿಸ್ದೆ. ಅಮ್ಮ, ನಾನ್ ತಪ್ಪು ಮಾಡ್ದೆ ಅಂತ ನನ್ಗನ್ಸ್ತಿಲ್ಲ. ನಿನಗೇನಾದ್ರೂ ಅನ್ಸಿದ್ರೆ ನನಗ್ ಹೇಳು, ನಾನ್ ಸರಿ ಮಾಡ್ಕೋತೀನಿ. ಆದ್ರೆ ದಾಮಿನಿ ಅಮ್ಮನವ್ರ ಮನೆ ತುಂಬಾ ವಿಚಿತ್ರ ಅನಿಸ್ತು. ಬನಶಂಕರ ಮನೆ ಎಲ್ಲ ಅಂತ ನಂಬಿದ್ ರಾಯರ್ ಮನೆ. ದೇವರ ಮನೆಗೆ ಯಾರೋ ಬೀಗ ಹಾಕಿದ್ರು ಗೊತ್ತಾ? ಪಾಪ ಅಜ್ಜಿ ಎಷ್ಟು ಅಳ್ತಿದ್ರು. ಹೇಗಮ್ಮ ಬೀಗ ಹಾಕ್ತಾರೆ? ಹಾಗ್ ಮಾಡಿದ್ರೆ ನಿನ್ನ ಆಶೀರ್ವಾದಕ್ಕೂ ಬೀಗ ಹಾಕ್ದಂಗಲ್ವಾ? ಒಂದ್ ವೇಳೆ ನೀನಿದ ಕೋಪ ಮಾಡ್ಕೊಂಡು ಏನಾದ್ರೂ ಆಗ್ಬಿಟ್ರೆ? ಇಲ್ಲಪ್ಪ, ಆತರ ಎಲ್ಲ ಏನೂ ಆಗ್ಬಾರ್ದು. ಇಡೀ ಊರ್ನೇ ಧರ್ಮದಿಂದ ಕಾಪಾಡ್ಕೊಂಡ್ ಬಂದು ಜನರ ಕಷ್ಟಕ್ಕಾಗೋ ದಾಮಿನಿ ಅಮ್ಮನವ್ರ ಮನೆಗೆ, ಮೇಲಾಗಿ ರಾಯರ್ ಮನೆಗೆ ಯಾವ ಕೆಟ್ಟ ದೃಷ್ಟಿನೂ ಬೀಳ್ದೇ ಇರೋ ಹಾಗೆ ನೋಡ್ಕೊಳ್ಳೋ ಜವಾಬ್ದಾರಿ ನಿಂದು. ಆದ್ರೂ ಅಪ್ಪಿ ತಪ್ಪಿ ನಾನೇನಾದ್ರೂ ಆ ಮನೆಗೆ ಹೋದ್ರೆ ಅಥವಾ ನಾನೇ ಮನೆಯೊಳಾಗಿದ್ರೆ ಯಾರ್ ಬೀಗ ಹಾಕಿದ್ರು ಅವ್ರ ಕೈಯಿಂದನೇ ಬೀಗ ತೆಗಿಸ್ತಾ ಇದ್ದೆ. ಇಡೀ ರಾತ್ರಿ ಯೋಚನೆ ಮಾಡಿದ್ರು ಗುರೂಜಿ ಹೇಳಿದನ್ನ ಒಪ್ಕೊಳಕ್ಕಾಗ್ತಿಲ್ಲ. ಅವ್ರು ಹೇಳೋ ಹಾಗೆ ಒಳ್ಳೆ ಕುಟುಂಬನೇ ಆದ್ರೂ ಹೇಗ್ ಸಾಧ್ಯ ನೀಲ್ಕಂಠ? ಒಂದೂ ಗೊತ್ತಾಗ್ತಿಲ್ಲ. ನಂಗೂ ಹಾಗೆ ಆಗಿದೆ. ಅದಕ್ಕೆ ದಾರಿನೇ ಗೊತ್ತಾಗ್ತಿಲ್ಲ. ಗುರೂಜಿ ಹೇಳ್ದಾಗೆ ದಾಮಿನಿ ಅಮ್ಮನವ್ರಿಗೆ ಇದ್ರ ಬಗ್ಗೆ ಗೊತ್ತಿದ್ರೆ ಅವ್ರು ಯಾಕೆ ನಮ್ಮನೆಗ್ ಬಂದಾಗ ಮಾತಾಡ್ಲಿಲ್ಲ? ಗುರೂಜಿ ನಮ್ಮನೆಗ್ ಬಂದಿರುವಾಗ ಅಮ್ಮವರು ಅವ್ರ ಜೊತೆ ಬಂದ್ಬಿಟ್ಟು ಈ ವಿಷಯನ ಪ್ರಸ್ತಾಪ ಮಾಡಬಹುದಿತ್ತಲ್ವಾ? ಬರಬಹುದಿತ್ತು. ಒಂದ್ ವೇಳೆ ನನ್ ಮಗ ಅಚಿಂತ್ಯ ಹೀಗಿದ್ದಾನೆ, ಹೇಗ್ ಹೋಗಿ ಇವ್ರು ಹೆಣ್ ಕೇಳೋದು ಅನ್ನೋ ಯೋಚನೆನೂ ಇರಬಹುದಲ್ವಾ? ನೀಲ್ಕಂಠ, ಈಗ ದಾಮಿನಿ ಅಮ್ಮನವರೇ ಬಂದು ನಮ್ ಭಕ್ತಿನ ಕೇಳ್ಬಿಟ್ರೆ? ಹೆಣ್ಮಗು ವಿಚಾರದಲ್ಲಿ ಯಾವುದೇ ರಾಜಿ ಬೇಡ. ಅದಕ್ಕೆ ಅವತ್ ರಾಗಿಣಿ ನನಗೆ ಯಾಕೋ ಸಂದೇಹ ಅಂದಾಗ ನಾವ್ಯಾರೂ ಅವಳ ಮಾತನ್ನ ಕೇಳಲಿಲ್ಲ. ಆದಷ್ಟು ಬೇಗ ಈ ವಿಷಯನ ದಾಮಿನಿ ಅಮ್ಮನವ್ರ ಹತ್ರ ಮಾತಾಡ್ಬೇಕು. ಇವರಿಬ್ರು ಇಷ್ಟೊಂದು ಸೀರಿಯಸ್ ಆಗಿ ಏನ್ ಡಿಸ್ಕಷನ್ ಮಾಡ್ತಿರ್ಬೋದು? ಅತ್ತೆ ದಾಮಿನಿ ಅಮ್ಮವ್ರ ಜೊತೆ ಆದಷ್ಟು ಬೇಗ ಮಾತಾಡ್ಬೇಕು ಅಂತಂದ್ರು. ಅಂದ್ರೆ ವಿಷಯ ನನಗೆ ಗೊತ್ತಾಗ್ಬೇಕಾಗಿರೋದೆ. ಅತ್ತೆನ ಫಾಲೋ ಮಾಡಿದ್ರೆ ಆಯ್ತು, ವಿಷಯ ಏನು ಅಂತ ತಿಳ್ಕೊಬೋದು. ಯಾರ್ಗೆ ಆಗ್ಲಿಂದ ಕಾಲ್ ಟ್ರೈ ಮಾಡ್ತಿದ್ಯಾ? ಅಕ್ಕ, ಇದೊಂದು ದೊಡ್ಡ ಕತೆ. ಸಣ್ಣದಾಗಿ ಹೇಳು. ನೀನ್ ಯಾರಿಗೂ ಹೇಳ್ಬಾರ್ದು. ಹೇಳಲ್ಲ, ಹೇಳು. ಗಾಡ್ಸ್ವೇರ್ ಯಾರಿಗೂ ಹೇಳಲ್ಲ ಅಂತ ಪ್ರಾಮಿಸ್ ಮಾಡು. ಹಾಗಿದ್ರೆ ಹೇಳ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತೀನಿ. ಅಕ್ಕ ಆಯ್ತು, ಹೇಳಲ್ಲ, ಹೇಳು. ಅಕ್ಕ, ನನ್ ಫ್ರೆಂಡ್ ಇದ್ದಾಳಲ್ಲ, ಅದೇ ಕರ್ಲಿ ಹೇರ್. ಓ, ಪ್ರತೀಕ್ಷಾನಾ? ಅವಳೆ. ಅವಳಿಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನ್ ಗೊತ್ತಾ? ಅದು ನಮ್ ಕ್ಲಾಸ್ ಅವನೇ. ಇವತ್ತವಳಿಗೆ ಐಸ್ ಕ್ರೀಮ್ ಕೊಡಿಸ್ತೀನಿ ಅಂತ ಹೇಳಿದಾನಂತೆ. ಆದ್ರೆ ಅವ್ರ ಅಮ್ಮ ಅವಳೊಬ್ಳನ್ನ ಆಚೆ ಹೋಗೋದಕ್ ಬಿಡಲ್ಲ. ಅದಕ್ಕೆ ನೀನ್ ಕಾಲ್ ಮಾಡಿ ನನ್ನ ಐಸ್ ಕ್ರೀಮ್ ಪಾರ್ಲರ್ ಹತ್ರ ಬರ್ತೀನಿ ಅಂತ ಹೇಳು, ಅಮ್ಮ ಕಳಿಸ್ತಾರೆ ಅಂತ ಅನ್ಲು. ನಾಳೆ ನಿಮ್ ಸ್ಕೂಲಿಗೆ ಬಂದು ಕಂಪ್ಲೇಂಟ್ ಮಾಡ್ತೀನಿರು. ಅಯ್ಯಯ್ಯೋ, ಪ್ಲೀಸ್ ಬರ್ಬೇಡಕ್ಕ. ಇನ್ ಮುಂದೆ ಇತರದವ್ರಿಗೆ ಹೆಲ್ಪ್ ಮಾಡಲ್ಲ. ಪ್ಲೀಸ್ ಬರ್ಬೇಡ. ಸರಿ, ಆಯ್ತು. ಅಕ್ಕ, ಮತ್ತೇನ್ ನಿಂದು? ನಂಗೊಂದ್ ಡೌಟು. ನಿಮ್ ಕಾಲೇಜಲ್ಲಿ ಯಾರು ಲವ್ ಮಾಡಲ್ವಾ? ಮಾಡ್ತಾರೆ. ಈಗ ಲವ್, ಡೇಟಿಂಗ್ ಅನ್ನೋದೆಲ್ಲ ಕಾಮನ್ ಆಗ್ಬಿಟ್ಟಿದೆ. ಹಾಗಂತ ನಾವ್ ದಾರಿ ತಪ್ಪಾರ್ದಲ್ವಾ? ಇಲ್ಲ ಅಕ್ಕ, ಆದ್ರೆ ನಮ್ ಕ್ಲಾಸಲ್ಲಿರೋ ಎಲ್ಲ ಹುಡುಗರು ಹೀಗೇನೆ. ನಿಮ್ ಕ್ಲಾಸಲ್ಲಿ ಮಾತ್ರ ಅಲ್ಲ,
ಎಲ್ಲ ಹುಡುಗರು ಹೀಗೇನೆ. ಎಲ್ಲ ಹುಡುಗರು ಅಂದ್ರೆ ಏಯ್ ಕದ್ ಕೇಳಿಸ್ಕೊತಿದ್ಯಾ ನೋಡು. ಅಮ್ಮು, ಎಲ್ಲ ಹುಡುಗರಿಗೂ ಹುಡ್ಗಿರ್ ಫ್ರೆಂಡ್ಸ್ ಇರ್ತಾರ? ಏಯ್ ಹುಡುಗಿರು ಫ್ರೆಂಡ್ಸ್ ಎಲ್ಲ ಲವರ್ ಇರ್ತಾರೆ. ಮತ್ತೆ ಅಗಸ್ತ್ಯಣ್ಣಂಗೂ ಹುಡ್ಗಿ ಪರಿಚಯ ಇರ್ತಾಳ? ಇರ್ಲೇಬೇಕಲ್ವಾ? ಹೆಂಗೆ? ಮಹಿಮಾ ಹೇಳೋದು ಸರಿಯಾಗೇ ಇದೆ. ಅಣ್ಣ ಬೆಂಗಳೂರಲ್ಲಿದ್ದವನು, ಅವನಿಗೆ ಒಂದ್ ಹುಡುಗಿನೂ ಪರಿಚಯ ಇಲ್ಲ ಅಂದ್ರೆ ಯಾರು ನಂಬಲ್ಲ. ಯಾಕಂದ್ರೆ ನಮ್ಮೂರ್ಗಿಂತ 10 ವರ್ಷ ಮುಂದೆ ಇದೆ ಬೆಂಗಳೂರು. ಅಂದ್ಮೇಲೆ ಅಗಸ್ತ್ಯ ಅಣ್ಣನ್ ಗರ್ಲ್ ಫ್ರೆಂಡ್ ಇದ್ದೇ ಇರ್ತಾಳೆ. ಅಕ್ಕ ಅಣ್ಣನ್ ಕೇಳನ್ವಾ? ಮಹಿಮಾ, ಆಯ್ತು. ಅಣ್ಣ ಬೇರೆ ಹುಡ್ಗಿನ ಪ್ರೀತಿ ಮಾಡ್ತಿದ್ರೆ ಚಿಕ್ಕಿ ಅಣ್ಣ. ಯಾಕೋ ಏನಾಯ್ತು? ಅಣ್ಣ ಅದು ಅಣ್ಣ ಸುಮ್ನಿರು. ನಾನ್ ಸುಮ್ನಿರಲ್ಲ, ನಾನ್ ಕೇಳ್ತೀನಿ. ಅಯ್ಯೋ ಏನ್ ಕೇಳ್ಬೇಕಪ್ಪ? ಏನಿಲ್ಲ ಅಣ್ಣ, ಅದು ನೀನ್ ನೀರ್ ಕುಡಿತಿದ್ಯಲ್ಲ, ಅದು ಅಚಿಂತ್ಯ ಅಣ್ಣಂಗೂ ಬೇಕಂತೆ ಅಲ್ವಾ ಅಚಿಂತ್ಯ ಅಣ್ಣ? ತಗೋ. ಆಹಾ. ಅಣ್ಣ ಇವ್ರಿಬ್ರು ಹೇಳ್ತಿದ್ರು ನೀನ್ ಬೆಂಗಳೂರಲ್ಲಿ ಯಾರೋ ಹುಡ್ಗಿನ ಹೇ, ನಾವ್ ಹಾಗೆ ಹೇಳಿಲ್ಲ ಅಣ್ಣ. ಹುಡ್ಗಿನ ಪ್ರೀತಿಸ್ತಿದ್ಯಂತೆ, ಹೌದಾ? ಏಯ್ ನಿಲ್ಲಿ. ಅಣ್ಣ ಅದು ಅಯ್ಯೋ ಬನ್ನಿ ಇಲ್ಲಿ. ಅಣ್ಣ, ಅಣ್ಣ ಏಯ್ ಅಣ್ಣ ಬಿಡು. ಏನಿದು ಚಿಕ್ಕವ್ರ ಬಾಯಲ್ಲಿ ದೊಡ್ಡ ಮಾತು? ಹ? ಏನಿಲ್ಲ ಅಣ್ಣ, ಸುಮ್ನೆ ತಮಾಷೆ ಮಾಡ್ತಿದ್ವಿ ಅಷ್ಟೇ. ಓ, ಇನ್ನೊಂದ್ಸಾರಿ ಹೀಗೇನಾದ್ರೂ ಹೇಳಿದ್ರೆ ಇಲ್ಲ ಇಲ್ಲ ಹೇಳಲ್ಲ, ಪಕ್ಕ ಹೇಳಲ್ಲ. ಅಣ್ಣ ಅಮ್ಮ ದೊಡ್ಡಮ್ಮ ಕೇಳಿಸ್ಕೊಂಡ್ರೆ ಕಷ್ಟ, ನಮ್ಮನ್ ಬಿಟ್ಬಿಡು ಪ್ಲೀಸ್. ಹ್ಞೂ ಅಣ್ಣ. ಪಾಪ ನನ್ ಚಿಕ್ಕ ತಂಗಿ ಹೇಳ್ತಿದ್ದಾಳಂತ ಬಿಡ್ತಿದ್ದೀನಿ. ಅಣ್ಣ, ಹ್ಮ್ ನೀನ್ ಇಷ್ಟೊಂದ್ ಕೋಪ ಮಾಡ್ಕೋತಿದ್ಯಾ ಅಂದ್ರೆ ನೀನ್ ನಿಜವಾಗ್ಲೂ ಯಾರನ್ನೋ ಲವ್ ಮಾಡ್ತಿದ್ಯಾ ಅಂತ ತಾನೇ ಅರ್ಥ. ಅಕ್ಕ ಅಚಿಂತ್ಯಣ್ಣ ಅಗಸ್ತ್ಯಣ್ಣ ಯಾರನ್ನೋ ಪ್ರೀತಿ ಮಾಡ್ತಿದ್ದಾನೆ ಅಂದಾಗ ಅವನ್ ಮುಖ ಎಷ್ಟು ಕೆಂಪಾಗಿತ್ತು ನೋಡಿದ್ಯಾ? ಹಾ, ಏನಂದ ನೀನು? ನನಗೆ ಹೇಳ್ತೀಯ? ಎಲ್ಲಿ ಹೋದ್ಲು ಈ ಚಕ್ಲಿ? ಚಕ್ಲಿ ನಾನು ಹೊರಡೋ ಸಮಯಕ್ಕೆ ಈ ಚಕ್ಲಿ ಎಲ್ಲಿ ಹೋಗ್ತಾಳೋ? ಛೇ, ಡೆಲಿವರಿಗೆ 2 ಬಾಕ್ಸ್ ಅಷ್ಟೇ ಕಟ್ಟಿದಾಳೆ.